ಹಲೋ ಗೈಸ್, ಎಲ್ಲರಿಗೂ ಕೂಡ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು BSc ಏಜಿಗೆ ಈಗಿನ ಟೈಮಲ್ಲಿ ಸ್ಕೋಪ್ ಇದೆಯಾ, ಆ ಕೋರ್ಸನ್ನು ತೊಗೊಳೋದು ವರ್ತ್ ಇಟ್ಟಿದೆಯಾ, ಜೊತೆಗೆ BSc ಅಗ್ರಿಕಲ್ಚರ್ದು ಟಾಪ್ ಕಾಲೇಜಸ್ ಇನ್ ಕರ್ನಾಟಕ ಎಲ್ಲ ಕೂಡ 1 by 1 ಆಗಿ ನೋಡ್ತಾ ಬರ್ತೀವಿ. ಓಕೆನಾ, BSc ಏಜಿ ಬಗ್ಗೆ A to Z ತಿಳ್ಕೊತಾ ಬರ್ತೀವಿ. ಹಾಗಾಗಿ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಬೇಕು. ಓಕೆ, ಸೊ ಸ್ಟಾರ್ಟ್ ಮಾಡೋದಾದರೆ ಸ್ಕೋಪ್ ಬಗ್ಗೆ ಫಸ್ಟ್ ನೋಡ್ತಾ, ತುಂಬ ಫಾಲ್ಸ್ ಬಿಲೀಫು ಎಷ್ಟೊಂದು ಜನರ ಏನಿದೆ ಅಂತಂದರೆ ಹೋದರೆ ಮೆಡಿಕಲ್ಗೆ ಹೋಗ್ಬೇಕು, ಇಲ್ಲ ಇಂಜಿನಿಯರಿಂಗ್ ಹೋಗಬೇಕು, ಈ ಅಗ್ರಿಕಲ್ಚರ್ ಇವೆಲ್ಲ ಸುಮ್ಮನೆ ವೇಸ್ಟು ಆಯಿತಾ, ಸೈಡ್ ಕೋರ್ಸಸ್ಸು ಅಂತ ಅನ್ಕೊತಾರೆ. ಬಟ್ ರಾಂಗ್. ಅಗ್ರಿಕಲ್ಚರ್ ಫೀಲ್ಡು ಮೋಸ್ಟ್ ಎಸೆನ್ಷಿಯಲ್ ಫೀಲ್ಡು, ಅರ್ಥ ಆಯ್ತಾ? ಯಾಕೆ ಅಂತಂದ್ರೆ ಎಲ್ಲಿ ತನಕ ಹ್ಯೂಮನ್ಸ್ ಇರ್ತಾರೋ ಅಲ್ಲಿ ತನಕ ಫುಡ್ ಇದ್ದೇ ಇರುತ್ತೆ, ಅಲ್ಲಿ ತನಕ ಈ ಅಗ್ರಿಕಲ್ಚರ್ ಫೀಲ್ಡ್ ಬೇಕೇ ಬೇಕಾಗಿರುತ್ತೆ, ಅರ್ಥ ಆಯ್ತಾ? ಕಾಮನ್ ಸೆನ್ಸು. ಹಾಗಾಗಿ ಈ ಫೀಲ್ಡ್ಗೆ ಯಾವತ್ತೂ ಸ್ಕೋಪ್ ಇದ್ದೇ ಇರುತ್ತೆ, ಅರ್ಥ ಆಯ್ತಾ? ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಸ್ಕೋಪ್ ಬಗ್ಗೆ. ಸೊ 100% ಇಟ್ ಈಸ್ ವರ್ತ್ ಇಟ್. ಈ ಕೋರ್ಸನ್ನು ತೊಗೊಳೋದು 100% ವರ್ತ್ ಇಟ್ಟು. ಸ್ಟಾರ್ಟಿಂಗಲ್ಲೇ ನಾನು ಹೇಳ್ತಾ ಇದ್ದೀನಿ, ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತಾ, ಯಾರಿಗೆ ಕೋರ್ಸ್ ಬೆಸ್ಟ್ ಅಂತಂದರೆ PCMB ಫಸ್ಟ್, ಅದು ಗೊತ್ತಿದೆ ತಮ್ಮೆಲ್ಲರೂ ಕೂಡ. ಜೊತೆಗೆ ಬಾಟನಿನಲ್ಲಿ, ಎಸ್ಪೆಷಲಿ ಪ್ಲ್ಯಾಂಟ್ ಫಿಸಿಯಾಲಜಿನಲ್ಲಿ ಯಾರಿಗೆ ತುಂಬ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಈ ಕೋರ್ಸು, ಅವ್ರಿಗೋಸ್ಕರನೇ ಮಾಡಿರೋದು ಇದು ಕೋರ್ಸು, ಅರ್ಥ ಆಯ್ತಾ? ಸೊ ಫಸ್ಟ್ ಆಫ್ ಆಲ್ ನಿಮಗೆ ಬಾಟನಿಯಲ್ಲಿ ಇಂಟ್ರೆಸ್ಟ್ ಇರಬೇಕು, ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಬಂದು BSc ಏಜಿ ಬಗ್ಗೆ ಫೀಚರ್ಸ್ ಏನಪ್ಪ. ಫಸ್ಟ್ ಆಫ್ ಆಲ್ ಇದು 4 year ಕೋರ್ಸು, ಜೊತೆ 8 ಸೆಮಿಸ್ಟರ್ಸ್ ಇರುತ್ತೆ, ಸೇಮ್ ಆ್ಯಸ್ ಇಂಜಿನಿಯರಿಂಗ್, ಓಕೆನಾ? ಸೊ ಇದ್ರ ಫೀಸ್ ಅರೌಂಡು 50,000 to 90,000 ಇರುತ್ತೆ ಪರ್ ಇಯರ್, ಡಿಪೆಂಡ್ಸ್ ಆನ್ ಕಾಲೇಜಸ್ಸು, ವೇರಿ ಆಗುತ್ತೆ, ಓಕೆನಾ? ಸೊ ನಾನು ಅಂದಾಜು ಹೇಳಿದ್ದೀನಿ 50 to 90K ಅಂತ, ಓಕೆನಾ? ಇಂಪಾರ್ಟೆಂಟ್ ಪಾಯಿಂಟು, ಕೆಲವು ಕಾಲೇಜ್ ಮಾತ್ರ ಮ್ಯಾನೇಜ್ಮೆಂಟ್ ಸೀಟ್ಸನ್ನು ಆಫರ್ ಮಾಡ್ತಾರೆ, ಮಿಕ್ಕಿದೆಲ್ಲ ಸೀಟ್ಗಳು ಕೂಡ ಪ್ಯೂರ್ಲಿ ಮೆರಿಟ್ ಬೇಸ್ಡು, ಓಕೆನಾ? ಪ್ಯೂರ್ಲಿ ಮೆರಿಟ್ ಬೇಸ್ಡು. ಜೊತೆಗೆ ನಾನು ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದೀನಿ, ಮೆರಿಟ್ ಬೇಸ್ಡ್ ಅಂದರೆ ಸಖತ್ತಾಗಿರೋ ಕಾಲೇಜ್ ನನಗೆ ಬೇಕು ಅಗ್ರಿಕಲ್ಚರಲ್ಲಿ ಅಂದರೆ ಎಷ್ಟು ರ್ಯಾಂಕಿಂಗ್ ಬರಬೇಕು ಅಂತಂದರೆ ಮುಂದೆ ಹೇಳ್ತೀನಿ, ಓಕೆನಾ? ನೆಕ್ಸ್ಟ್ ಹೇಳ್ತಾ ಬರ್ತೀನಿ ಅದನ್ನು. BSc ಏಜ್ನಲ್ಲಿ ಫಸ್ಟ್ ಆಫ್ ಆಲ್ ಸಬ್ಜೆಕ್ಟ್ಸ್ ಏನಿದೆ, ಅನಿಮಲ್ ಹಸ್ಬೆಂಡ್ರಿ ತಮ್ಮೆಲ್ಲರಿಗೂ ಗೊತ್ತಿದೆ, ಸಾಯಿಲ್ ಸೈನ್ಸು ಮಣ್ಣಿನ ಬಗ್ಗೆ, ಕ್ರಾಪ್ ಪ್ರೊಡಕ್ಷನ್ನು, ಪ್ಲ್ಯಾಂಟ್ ಪ್ಯಾಥಾಲಜಿ ಅಂದರೆ ಕಾಯಿಲೆಗಳ ಬಗ್ಗೆ ಸ್ಟಡಿ ಇದು, ಓಕೆನಾ? ಜೊತೆಗೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಇದೇನಕ್ಕೆಪ್ಪ ಇದೆ ಅಂದರೆ ಈಗ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸು ಕೂಡ ತುಂಬ ಅಡ್ವಾನ್ಸ್ ಆಗ್ತಾ ಇದೆ, ಹಾಗಾಗಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತಲೇ ಸಪ್ರೇಟ್ ಒಂದು ಸಬ್ಜೆಕ್ಟ್ ಮಾಡಿದ್ದಾರೆ, ಅರ್ಥ ಆಯ್ತಾ? ಸೊ ಸಬ್ಜೆಕ್ಟ್ ಆದಮೇಲೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಕೆ ಮುಂಚೆ, ತಮ್ಮಲ್ಲಿ ಎಷ್ಟೊಂದು ಜನ RCBನ ಹೇಗೆ IPL ಟ್ರೋಫಿ ಇಗ್ನೋರ್ ಮಾಡುತ್ತೋ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ನ ಇಗ್ನೋರ್ ಮಾಡ್ತೀರಾ. ದಯವಿಟ್ಟು ಆ ರೀತಿ ಮಾಡಬೇಡಿ, ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕೆಂದರೆ ನಾವು ವಿಡಿಯೋ ಹಾಕಿದಾಗ ತಮಗೆ ಗೊತ್ತಾಗುತ್ತೆ ವಿಡಿಯೋ ಬಂದಿದೆ ಅಂದ್ಬಿಟ್ಟು. ಜೊತೆಗೆ ಲೈಕ್ ಕೂಡ ಮಾಡಿ, ಅರ್ಥ ಆಯ್ತಾ? ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತಾ, BSc ಅಗ್ರಿ ಮಾಡ್ರೆ ನೀವೇನೇನು ಮಾಡ್ಬೋದು? ಪ್ರೈವೇಟ್ ಜಾಬ್ ಮಾಡ್ಬೋದು, ಆಂಟ್ರಪ್ರೆನರ್ ಅಂದರೆ ಸೆಲ್ಫಾಗಿ ನೀವೇ ಓನ್ ಬಿಸ್ನೆಸ್ ಮಾಡ್ಕೊಬೋದು, ಗೌರ್ಮೆಂಟ್ ಜಾಬ್ ಮಾಡ್ಬೋದು, ಸೈಂಟಿಸ್ಟ್ ಆಗ್ಬೋದು. ನೀವು ಏನು ಸೈಂಟಿಸ್ಟು ಅಂತ ನೀವು ಕೇಳ್ಬೋದು, ಆಮೇಲೆ ಹೇಳ್ತೀನಿ. ಜೊತೆಗೆ ಮಾಸ್ಟರ್ಸ್ ಮಾಡ್ಬೋದು, ಇದು ಆಬ್ವಿಯಸ್ಲಿ ಎಲ್ಲ ಇದರಲ್ಲೂ ಬಂದೇ ಬರ್ತೀವಿ ಮಾಸ್ಟರ್ಸು. ಸೊ ಇದು ಎಲ್ಲದ್ರ ಬಗ್ಗೆನೂ 1 by 1 ನೋಡ್ತಾ ಹೋಗೋಣ. ಇದಾದಮೇಲಿಂದ ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗು ಹೇಳ್ತೀನಿ, ಓಕೆನಾ? ಸೊ ಫಸ್ಟ್ ಬಂದು ಗೌರ್ಮೆಂಟ್ ಜಾಬು, ವೆರಿ ಇಂಪಾರ್ಟೆಂಟು. ಸ್ಟಾರ್ಟಿಂಗ್ ಸ್ಯಾಲ್ರಿ 30,000 to 60,000, ಇನ್ನೂ ಜಾಸ್ತಿನೂ ಆಗ್ಬೋದು, ಡಿಪೆಂಡ್ಸ್ ಆನ್ ಯುವರ್ ಜಾಬ್, ಅರ್ಥ ಆಯ್ತಾ? 30 to 60K ಸ್ಟಾರ್ಟಿಂಗ್ ಸ್ಯಾಲ್ರಿ, ಓಕೆನಾ? ನೀವೇನೇನು ಆಗ್ಬೋದು ಅಂದರೆ, ಗೌರ್ಮೆಂಟ್ ಜಾಬ್ ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಜಾಬ್ ಸೆಕ್ಯೂರಿಟಿ ಇರುತ್ತೆ, ನೀವೇನು ಅಗ್ರಿಕಲ್ಚರ್ ಆಫೀಸರಾಗಿ ವರ್ಕ್ ಮಾಡ್ಬೋದು, ಜೊತೆಗೆ ಫಾರ್ಮರ್ಸನ್ನ ನೀವು ಗೈಡ್ ಮಾಡ್ಬೋದು. ಎಲ್ಲೆಲ್ಲಿ ವರ್ಕ್ ಮಾಡ್ಬೋದಪ್ಪ ಅಂತಂದರೆ NABARD ಅಂತಿದೆ, ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಇಲ್ಲಿ ವರ್ಕ್ ಮಾಡ್ಬೋದು. ಸ್ಟೇಟ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬೋರ್ಡಲ್ಲಿ ವರ್ಕ್ ಮಾಡ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಇಷ್ಟರಲ್ಲೂ ಕೂಡ ನೀವು ಗೌರ್ಮೆಂಟ್ ಜಾಬ್ಸ್ಗೆ ಟ್ರೈ ಮಾಡ್ಬೋದು, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಪ್ರೈವೇಟ್ ಜಾಬು, ಇದು ಇಂಪಾರ್ಟೆಂಟ್. ಪ್ರೈವೇಟ್ ಅಂದರೆ ಹೈಕ್ ಎಲ್ಲ ಇರುತ್ತಲ್ಲಪ್ಪ, ಸಂಬಳ ಜಾಸ್ತಿ ಕೊಡ್ತಾರಲ್ಲ. ಸೊ ಸಂಬಳ ಇಲ್ಲಿ ಹೇಳಕ್ಕೆ ಬರಲ್ಲ, ಅದು ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ? ಸೊ ಏನೇನು ಕಂಪ್ನಿ ಅಂದರೆ ಫರ್ಟಿಲೈಸರ್ ಪ್ರೊಡ್ಯೂಸ್ ಮಾಡೋವಂಥ ಕಂಪ್ನಿ, ಪೆಸ್ಟಿಸೈಡ್ ಮಾಡೋವಂಥದ್ದು, ಅಗ್ರಿಕಲ್ಚರ್ ರಿಲೇಟೆಡ್ಡು ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋವಂಥದ್ದು, ಯಾವುದಾದ್ರು ಸಿಂಜೆಂಟಾ ಅಂತಿದೆ, ಗಾಡ್ರೇಜ್ ಆಗ್ರೋವೆಟ್ಟು, ಇದು ಕೂಡ ಪಾಪ್ಯುಲರ್ ಕಂಪ್ನಿ, DHAT ಮತ್ತು UPL, ಯುನೈಟೆಡ್ ಫಾಸ್ಫರಸ್ ಲಿಮಿಟೆಡ್, ಓಕೆನಾ? ಸೊ ಈ ಎಲ್ಲ ಕಂಪ್ನಿಗೆ ನೀವು ಪ್ರೈವೇಟ್ ಜಾಬಿಗೆ ಅಪ್ಲೈ ಮಾಡ್ಬೋದು BSc ಅಗ್ರಿ ಮಾಡಿದ್ರೆ, ಓಕೆನಾ? ನಾನು ನಿಮಗೆ ಆಪರ್ಚುನಿಟೀಸ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತಮಗೆ ಸ್ಕೋಪ್ ಹೆಂಗಿದೆ ಅಂತ ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಏನು ಜಾಬ್ ಸಿಕ್ಕಲ್ಲ ಅಂತ ಆ ಥರ ಇಲ್ಲ, ಎಷ್ಟೊಂದು ಆಪರ್ಚುನಿಟೀಸ್ ಇದೆ ಈ ಫೀಲ್ಡಲ್ಲಂತೂ, ಓಕೆನಾ? ಅಗ್ರಿ ಸೈಂಟಿಸ್ಟ್ ಆಗ್ಬೋದು. ಏನು ನಿಮಗೆ ರಿಸರ್ಚ್ ತುಂಬ ಇಷ್ಟನಪ್ಪ, ನನಗೆ ಇನ್ನೂ ರಿಸರ್ಚ್ ಮಾಡಬೇಕು ಅಂತಂದರೆ ICAR ಸೇರ್ಕೊಬೋದು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚು, ಯೂನಿವರ್ಸಿಟಿ ರಿಸರ್ಚ್ ಪ್ರಾಜೆಕ್ಟ್, ಇಲ್ಲೆಲ್ಲ ಸೇರ್ಕೊಂಡು ನೀವು ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ಬೋದು, ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸೆಲ್ಫ್ ಬಿಸ್ನೆಸ್ ಅಥವಾ ಆಂಟ್ರಪ್ರೆನರ್ಶಿಪ್. ಹೆಂಗೆ ನೀವು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು? ಏನರಲ್ಲಿ ಸಾಯಿಲ್ ಆ್ಯಂಡ್ ಕೆಮಿಕಲ್ ಟೆಸ್ಟ್ ಲ್ಯಾಬ್ ನೀವಾಗಲೇ ಸ್ಥಾಪನೆ ಮಾಡ್ಕೊಬೋದು, ಜಾಸ್ತಿ ಏನು ಕಾಸ್ಟ್ ಆಗೋಲ್ಲ, ಸ್ವಲ್ಪ ಬೇಕಾಗುತ್ತೆ. ಫರ್ಟಿಲೈಸರ್ ಪೆಸ್ಟಿಸೈಡ್ ಪ್ರೊಡಕ್ಷನ್ ಮಾಡ್ಬೋದು, ಅಥವಾ ಅದ್ರ ಮಾರ್ಕೆಟಿಂಗ್ ಮಾಡ್ಬೋದು, ಓಕೆ, ಸೇಲ್ಸ್ ಮಾಡ್ಬೋದು,
ಅಥವಾ ನೀವೇ ಅದನ್ನು ಮಾರ್ಲೂಬೋದು ಡೈರೆಕ್ಟಾಗಿ, ಓಕೆನಾ. ಜೊತೆಗೆ ಆಗ್ರಿ ಎಕ್ವಿಪ್ಮೆಂಟ್ ಪ್ರೊಡಕ್ಷನ್, ಇದು ವೆರಿ ಇಂಪಾರ್ಟೆಂಟ್. ಇವಾಗ ಎಕ್ವಿಪ್ಮೆಂಟ್ಗೆ ತುಂಬ ಡಿಮ್ಯಾಂಡ್ ಆಗ್ತದೆ. ಹೆಂಗೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ, ಅಗ್ರಿಕಲ್ಚರ್ ಫೀಲ್ಡಲ್ಲೂ ಟೆಕ್ನಾಲಜಿ ಯೂಸು ತುಂಬ ಜಾಸ್ತಿ ಆಗ್ತದೆ. ಹಾಗಾಗಿ ಎಕ್ವಿಪ್ಮೆಂಟ್ ಪ್ರೊಡಕ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಬಂದು ಫರ್ದರ್ ಸ್ಟಡಿ ನೀವೇನೇನು ಮಾಡ್ಬೋದು, MSc AG ಮಾಡ್ಬೋದು, MBA ಇನ್ ಅಗ್ರಿಕಲ್ಚರ್ ಆ್ಯಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಅರ್ಥ ಆಯ್ತಾ. ಬಿಸ್ನೆಸ್ ಅಗ್ರಿಕಲ್ಚರ್ ರಿಲೇಟೆಡ್ ಬಿಸ್ನೆಸ್ ಮಾಡೋದ್ರಲ್ಲೇ MBA ಇದೆ, ಇದು ಬೆಟರ್, ಓಕೆನಾ. MTech ಕೂಡ ಇದೆ, ಅಗ್ರಿ ಇಂಜಿನಿಯರಿಂಗ್ ನೋಡಿ, ಅಗ್ರಿ ಇಂಜಿನಿಯರಿಂಗ್ ಮಾಡ್ಕೊಬೋದು ನೀವು, ಅರ್ಥ ಆಯ್ತಾ. ನೆಕ್ಸ್ಟು PhD ಮಾಡ್ಬೋದು ಅಗ್ರಿಕಲ್ಚರಲ್ಲೇ. ಅಗ್ರಿಕಲ್ಚರ್ PhD ಮಾಡಿ ನೀವು ಯಾವ್ದಾದ್ರು ಕಾಲೇಜಲ್ಲಿ ಲೆಕ್ಚರರ್ ಆಗಿ ಸೇರ್ಕೊಬೋದು, ಅಗ್ರಿಕಲ್ಚರ್ ಕಾಲೇಜಸಲ್ಲಿ ನಿಮ್ಗೆ ಟೀಚಿಂಗ್ ಇಷ್ಟ ಇತ್ತು ಅಂದರೆ. PG ಡಿಪ್ಲೊಮಾ ಮಾಡ್ಬೋದು, ಅರ್ಥ ಆಯ್ತಾ. ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಮಾಡ್ಬೋದು ಅಗ್ರಿಕಲ್ಚರಲ್ಲಿ. ಸೊ ಇಷ್ಟು ಮಾಸ್ಟರ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಇವಾಗ ಮೇಯ್ನ್ ತಮ್ಗೆ ಇಂಪಾರ್ಟೆಂಟ್ ಪಾಯಿಂಟು ಕಾಲೇಜು ಮತ್ತು ಕಟ್ ಆಫು ಅಲ್ವಾಪ್ಪ. ಸೊ ಫಸ್ಟು ತಮ್ಮೆಲ್ಲರಿಗೂ ಗೊತ್ತಿರೋಂಥ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಕಾಲೇಜಸ್ ಯಾವುದಪ್ಪ, GKVK. ಸೊ ಇಲ್ಲಿ ನಾವು ಕಟ್ ಆಫನ್ನು ನೋಡೋದಾದರೆ ನೋಡಿ, ಅಗ್ರಿಕಲ್ಚರ್ BSc ಹಾನರ್ಸು, ಜನರಲ್ ಮೆರಿಟಿಗೆ ಫಸ್ಟ್ ನೋಡೋಣ, 4318 ಇದೆ ಕಟ್ ಆಫು, ಅರ್ಥ ಆಯ್ತಾ. ಇಲ್ಲಿ GKVK ಬೆಂಗಳೂರು ಕ್ಯಾಂಪಸಲ್ಲಿ, ಆಯಿತಾ. ನೆಕ್ಸ್ಟು 2AG ನೋಡೋಣ, ಅಥವಾ 2AG ನೋಡೋಣ, 6711 ಇದೆ. ಹೋದ ವರ್ಷದ ಕಟ್ ಆಫಪ್ಪ, ಫಸ್ಟ್ ರೌಂಡಿಂದ ನಾನು ಹೇಳ್ತಾ ಇರೋದು, ಅರ್ಥ ಆಯ್ತಾ. ಮತ್ತು 3AG ಇದು ನೋಡೋಣ, 5173. ಸೊ ಏನಪ್ಪ ಅಂದರೆ ಮಿನಿಮಮ್ ನಿಮ್ಮದು 6,000 to 7,000 ಬಂದಿದ್ರೆ ಮಾತ್ರ ನಿಮ್ಗೆ ಈ ಟಾಪ್ ಕಾಲೇಜಲ್ಲಿ ಸಿಕ್ಕುತ್ತೆ, ಯಾವುದರಲ್ಲಿ, GKVK ಕ್ಯಾಂಪಸ್ಸಲ್ಲಿ, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಹೋಗ್ತಾ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಮಂಡ್ಯ, VC ಫಾರಂ ಮಂಡ್ಯ, ಅರ್ಥ ಆಯ್ತಾ. ಇದು ಒಂದು ಒಳ್ಳೆ ಪಾಪ್ಯುಲರ್ ಕಾಲೇಜು. ಇಲ್ಲಿ 2AGಗೆ ರ್ಯಾಂಕ್ ಬಂದು 11,000 ಇದೆ, ಅರ್ಥ ಆಯ್ತಾ. ನೆಕ್ಸ್ಟು 3AGಗೆ ಬಂದು 8,000 ಇದೆ. GME ಜನರಲ್ ಮೆರಿಟಿಗೆ ಬಂದು 7,983, ಆಲ್ಮೋಸ್ಟ್ 8,000 ನಿಯರ್ ಇದೆ, ಅರ್ಥ ಆಯ್ತಪ್ಪ. 3AGಗೂ GMಗೂ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ, ಓಕೆ, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ, ಓಕೆನಾ. ನೆಕ್ಸ್ಟು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾಸನ್, ಇದು ಕೂಡ ಒಂದು ವೆರಿ ಗುಡ್ ಕಾಲೇಜ್. ಇಲ್ಲಿ ಬಂದ್ಬಿಟ್ಟು ನೋಡ್ರಪ್ಪ, ಜನರಲ್ ಮೆರಿಟ್ಗೆ 21,000 ಇದೆ, ಅರ್ಥ ಆಯ್ತಾ. 2AGಗೆ 27,000 ಇದೆ, ಸಾರಿ ಬಯೋಟೆಕ್ನಾಲಜಿ ನಾನು ಹೇಳ್ತಾ ಇದ್ದೀನಿ, ಸಾರಿ ಓಕೆ. ಅಗ್ರಿಕಲ್ಚರ್ದು, ಓಕೆ. 2AG 12,000 ಇದೆ, 3AG ಇದು 9,852 ಇದೆ, ಮತ್ತು GMದು 9,209 ಇದೆ, ಓಕೆನಾ. ಸೊ BSc AG ಇದು. ನೆಕ್ಸ್ಟು ಸೆರಿಕಲ್ಚರು, ಇದ್ರ ಬಗ್ಗೆ ನಾವೇನು ಈ ವಿಡಿಯೋ ಮಾಡ್ತಾ ಇಲ್ಲ, ಮೇನ್ ಅಗ್ರಿಕಲ್ಚರ್ ಇರೋದು. ಕಾಲೇಜ್ ಆಫ್ ಅಗ್ರಿಕಲ್ಚರ್ ನಾವಿಲೆ ಶಿವಮೊಗ್ಗ. ಈ PDF ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಪಿನ್ಡ್ ಕಾಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ, ತಾವು ನೋಡ್ಕೊಬೋದು, ಓಕೆನಾ. ಸೊ ನೆಕ್ಸ್ಟು ಕಾಲೇಜ್ ಆಫ್ ಅಗ್ರಿಕಲ್ಚರ್ ನಾವಿಲೆ ಶಿವಮೊಗ್ಗ, ಇದ್ರದ್ದು ತಮಗೆ ಸರಿಯಾಗಿ ಕಾಣಿಸ್ದೇ ಇರ್ಬೋದು. ಜನರಲ್ ಮೆರಿಟ್ದು 10,000 ಇದೆ ರ್ಯಾಂಕಿಂಗ್, ಓಕೆನಾ. ಓಕೆ, ನೆಕ್ಸ್ಟ್ ಬರೋದಾದರೆ ನಾವು ಧಾರವಾಡ ಕಾಲೇಜ್ ಆಫ್ ಅಗ್ರಿಕಲ್ಚರ್, ಇಲ್ಲಿ ಬರೋದಾದರೆ 2AGಗೆ 8,147 ಇದೆ. ನೆಕ್ಸ್ಟು 3AGಗೆ ಬಂದ್ಬಿಟ್ಟು 7,389 ಇದೆ, ಜನರಲ್ ಮೆರಿಟಿಗೆ 5,771 ಇದೆ, ಓಕೆನಾ. ಸೊ ನೆಕ್ಸ್ಟು ಕಾಲೇಜ್ ಆಫ್ ಅಗ್ರಿಕಲ್ಚರ್ ವಿಜಯಪುರ. ಸೊ ಈ ವಿಜಯಪುರ ಕಾಲೇಜ್ನಲ್ಲಿ ಎಷ್ಟಿದೆಯಪ್ಪ, 2AGಗೆ 14,000 ಇದೆ, ಅರ್ಥ ಆಯ್ತಾ. ನೆಕ್ಸ್ಟು 3AGಗೆ 14,612 ಇದೆ, ಓಕೆ. ಜನರಲ್ ಮೆರಿಟ್ಗೆ 12,000 ಇದೆ. ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡ್ರಪ್ಪ, ನಿಮಗೆ 10K ಒಳಗೆ ಏನಾದರೂ ಬಂದಿತ್ತು ನಿಮ್ಮ ರ್ಯಾಂಕಿಂಗು ಅಂತಂದರೆ ನಿಮಗೆ ಒಳ್ಳೆ ಅಗ್ರಿಕಲ್ಚರ್ ಕಾಲೇಜ್ ಸಿಕ್ಕುತ್ತೆ, ಓಕೆನಾ. ಅದೇ 10Kಗಿಂತ ಜಾಸ್ತಿ ಬಂದಿತ್ತು ಅಂತಂದರೆ ತಮಗೆ ಕಷ್ಟ ಆಗುತ್ತೆ, ಒಳ್ಳೇದು ಸಿಕ್ಕಲ್ಲ ಅಂತಲ್ಲ, ಮೀಡಿಯಮ್ ಕಾಲೇಜ್ ಸಿಕ್ಕುತ್ತೆ ಅವಾಗ, ಅರ್ಥ ಆಯ್ತಾ. GKVK ಆ ಥರದನ್ನೆಲ್ಲ ಸಿಕ್ಕಕ್ಕೆ ಕಷ್ಟ ಆಗುತ್ತೆ ಅವಾಗ, ಓಕೆ. ಸೊ ನೆಕ್ಸ್ಟು ಹಾವೇರಿ ಡಿಸ್ಟ್ರಿಕ್ಟಲ್ಲಿರುವಂಥ ಅಗ್ರಿಕಲ್ಚರ್ ಕಾಲೇಜು, ಇದು ಪರವಾಗಿಲ್ಲ, ಮೀಡಿಯಮ್ ಕಾಲೇಜ್ ಇದು, ಓಕೆನಾ. 2AG 15,000 ಇದೆ, 3AG 16 ಇದೆ, ಜನರಲ್ ಮೆರಿಟು 14,647 ಇದೆ, ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ನೆಕ್ಸ್ಟ್ ಕಾಲೇಜ್ ಬಂದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ರಾಯಚೂರು, ಅಗೈನ್ ಗುಡ್ ಕಾಲೇಜ್, 9,822 ಇದೆ 2AGಗೆ. 3AG ಕೊಟ್ಟಿಲ್ಲ ಇಲ್ಲಿ, ಜನರಲ್ ಮೆರಿಟಿಗೆ 7,745, ಅಂದರೆ ಆಲ್ಮೋಸ್ಟ್ 8,000 ಇರ್ಬೋದು 3AGಗೆ, ಓಕೆನಾ. ಸೊ ನೆಕ್ಸ್ಟ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಯಾದಗಿರಿ ಡಿಸ್ಟ್ರಿಕ್ಟು ಶಹಾಪುರಲ್ಲಿದೆ. ಇಲ್ಲಿ 2AGಗೆ 15,000, 3AGಗೆ 14,000, ಜನರಲ್ ಮೆರಿಟಿಗೆ 12,735. ನೆಕ್ಸ್ಟು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಕಲಬುರಗಿ. ಸೊ ಇಲ್ಲಿ 2AGಗೆ 15,000 ಇದೆ, 3AG ಕೊಟ್ಟಿಲ್ಲ, ಜನರಲ್ ಮೆರಿಟ್ದು 14,028 ಇದೆ, ಓಕೆನಾ. ನೆಕ್ಸ್ಟು ಹಾರ್ಟಿಕಲ್ಚರ್ ಇದೆ, ಅದೇ ನಮಗೆ ಬೇಕಾಗಿಲ್ಲ, ಅದ್ರ ಬಗ್ಗೆ ಬೇಕಂದರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಓಕೆನಾ, ಬೇರೆ ಬೇರೆ ಕೋರ್ಸಸ್ ಬಗ್ಗೆ. ನೆಕ್ಸ್ಟು KVK ಚಾಮರಾಜನಗರ ಡಿಸ್ಟ್ರಿಕ್ಟು, ಓಕೆ. 2AG 18,000,
3 AG ಕೊಟ್ಟಿಲ್ಲ. ಜನರಲ್ ಮೆರಿಟ್ ನೋಡ್ಕೊಳ್ಳಿ 15,000. ಅಗೇನ್ ಎ ಮೀಡಿಯಂ ಕಾಲೇಜ್, ಅರ್ಥ ಆಯ್ತಾ, ನಾಟ್ ಎ ಗ್ರೇಟ್ ಕಾಲೇಜ್, ಮೀಡಿಯಂ ಕಾಲೇಜ್ ಇದೆ. ಓಕೆನಾ. ಇದು ನೆಕ್ಸ್ಟು ಹಾಗಾರಿ ಬಳ್ಳಾರಿ, ಇದ್ರದ್ದು 18,000 ಇದೆ. 2 AG 3 AG 16, ಜನರಲ್ ಮೆರಿಟು 13,000. ಓಕೆನಾ. ನೆಕ್ಸ್ಟು GKVK, ಇದು BTech ನೋಡಿ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ನಾವಲ್ಲಿ ಹೇಳಿದ್ದು BSc ಅಗ್ರಿಕಲ್ಚರ್ಗೆ, ಇಲ್ಲಿ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ಗೆ GKVK ಕ್ಯಾಂಪಸಲ್ಲೇ ನೋಡಿ. ನೀವು 2 AG 30,000 ಬಂದರೂ ಸಿಕ್ಕುತ್ತೆ, ಅರ್ಥ ಆಯ್ತಾ. 3 AG 25,214 ಬಂದರೂ ಸಿಕ್ಕುತ್ತೆ. ಜನರಲ್ ಮೆರಿಟ್ 24,792ಗೂ ಸಿಕ್ಕುತ್ತೆ. ನನ್ನ ಪ್ರಕಾರ ಈ ಅಗ್ರಿಕಲ್ಚರ್ ಇಂಜಿನಿಯರಿಂಗಿನ BSc AGಗೆ ಹೋಗೋದೇ ಬೆಟರು. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಾಯಚೂರು ಕಾಲೇಜು. ಓಕೆ, ಇಲ್ಲಿ 2 AGಗೆ 33,000 ಇದೆ. ನೆಕ್ಸ್ಟು ಜನರಲ್ ಮೆರಿಟಿಗೆ, ಓಕೆ, ಅಗ್ರಿಕಲ್ಚರಲ್ ಇಂಜಿನಿಯರಿಂಗು ಜನರಲ್ ಮೆರಿಟಿಗೆ 31,000 ಇದೆ. ಓಕೆನಾ. ಮಿಕ್ಕಿದೆಲ್ಲ ವೆಟರ್ನರಿದು ಇದೆ ಅಷ್ಟೇ. ಸೊ ಇಷ್ಟರೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ತಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ತಮ್ಮ ಫ್ರೆಂಡ್ ಜೊತೆಗೂ ಕೂಡ ಶೇರ್ ಮಾಡ್ರಪ್ಪ, ಬೇರೆಯವ್ರಿಗೂ ಹೆಲ್ಪ್ ಆಗಲಿ, ಅರ್ಥ ಆಯ್ತಾ. ಎಲ್ಲರಿಗೂ ಹೆಲ್ಪ್ ಆಗಲಿ, ದಯವಿಟ್ಟು ಶೇರ್ ಕೂಡ ಮಾಡಿ, ಅರ್ಥ ಆಯ್ತಾ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ, ಧನ್ಯವಾದಗಳು.